ಈ ವೀಕೆಂಡ್ ಲಾಂಗ್ ವೀಕೆಂಡ್ ಹೆಂಗ್ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ 2026ಗೆ ಕಾಲಿಟ್ಬಿಡ್ತೀವಿ. ವಾಡದ್ ಬಿಡ್ತೀನಿ ಉಪ್ಪಿಡ್ತಾರ ಐತೆ ಅಂದ್ರೆ ಅಂತ ಅನ್ಕೊಂಡು ಕ್ಯಾಬ್ ಬುಕ್ ಮಾಡ್ತಾರೆ. ಒಂದು ಕ್ಯಾಬ್ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ನೋಡು. ಡ್ರೆಸ್ಸು, ಶಾರ್ಟ್ಸು ಡೀಸೆಂಟ್ ಆಗಿ ಹೇಳ್ಬೇಕನ್ನ ಕನ್ನಡದಲ್ಲಿ ಕೇಳಕ್ಕೆ ಒಂಥರ ಆಡ್ ಅನ್ಸುತ್ತೆ. ಅಷ್ಟೊತ್ತಿಗೆ ಫೋನ್ ಕಾಲ್ ಬಂತು, ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಅಂತ. 2025ಗೆ ಗುಡ್ ಬೈ ಅಂದ್ಬಿಟ್ಟು 26ನ ಎನಿ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ನಮ್ದು ಇಲ್ಲೇನೆ ಪರ್ಚೇಸ್ ಆಗೋದು. ಓಕೆ, ಮೆಂತ್ಯ ಟೊಮೆಟೊ ಪಲಾವ್ ಅಂತ ಹೇಳ್ಬೋದು. ಸೊ ನಮ್ಮ ಭವ್ಯಕ್ಕಂಗೆ ನ್ಯೂ ಇಯರ್ ಗಿಫ್ಟ್ ಮಾಡ್ಬಿಡ್ತೀನಿ ಇದನ್ನ. ಎಷ್ಟೇ ಲಾಂಗ್ ವೀಕೆಂಡ್ ಇರಲಿ, ಆ ವೀಕೆಂಡ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಫೀಸಲ್ಲಿದ್ದಾಗ ಒಂದೊಂದ್ಸರಿ ಬೇಗ ಟೈಮ್ ಹೋಗ್ತಾ ಇದೆಯೇನೋ ಅಂತ ಅನ್ಸುತ್ತೆ, ಕೆಲಸ ಜಾಸ್ತಿ ಇದ್ದಾಗ. ಇಲ್ದಲೇ ಇದ್ದಾಗ ಡಿಸೆಂಬರ್ ಅಂತೂ ನನಗೆ ತುಂಬ ಸ್ಲೋ ಅನ್ನಿಸ್ತಪ್ಪ ಕೆಲಸ ಕಮ್ಮಿ ಇದ್ದಿದ್ದಕ್ಕೆ. ಬಟ್ ಈ ವೀಕೆಂಡ್ ಲಾಂಗ್ ವೀಕೆಂಡ್ ಹೆಂಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಅದಕ್ಕೆ ಮೊದಲು ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇನ್ನೊಂದು 4-5 ಡೇಸು ಮುಗ್ದೇ ಹೋಗ್ಬಿಡತ್ತೆ 2025. ಎಲ್ಲ 2026ಗೆ ಕಾಲಿಟ್ಬಿಡ್ತೀವಿ. ಸಾಹೇಬ್ರು ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಹೆಂಗಾಯ್ತು ಉಪ್ಪಿಟ್ಟು? ವಾಡದ್ ಬಿಡ್ತೀನಿ ಉಪ್ಪಿಡ್ತಾರ ಐತೆ ಅಂದ್ರೆ. ಕಾಂಕ್ರೀಟ್ ತರ ಚೆನ್ನಾಗಿದೆ. ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಉಪ್ಪಿಟ್ಟು. ನಾನು ಆಲ್ರೆಡಿ ತಿಂದು ಒಂದು ರೌಂಡ್ ವಾಕ್ ಮಾಡಿ ಕುತ್ಕೊಂಡಿದ್ದೀನಿ. ಇವಾಗ ತಿಂತವ್ರೆ. ಅವ್ರೇನೋ ಟೈಮಿಗೆ ಕರೆಕ್ಟಾಗಿ ಊಟನೇ ತಿನ್ನಲ್ಲ. ಯಾವಾಗ ಮನ್ಸು ಬರತ್ತೆ ಅವಾಗ ಹೊಟ್ಟೆ ಅಂತ ತಿನ್ಬೇಕು, ಸುಮ್ಮನೆ ತಿನ್ನಕ. ಟೈಮಿಗೆ ಕರೆಕ್ಟಾಗಿ ನಿಂಗೆ ಇರಲಿ ಬಿಡಲಿ ಇಷ್ಟೇ ಸೇರಲಿ ತಿನ್ಬಿಡ್ಬೇಕು. ಆವಾಗ ನಿಂದು ಹೊಟ್ಟೆನೂ ಅಡ್ಜಸ್ಟ್ ಆಗತ್ತೆ ಟೈಮಿಂಗಿಗೆ. ಅದ್ರ ಮಾತು ನೀನು ಕೇಳಬಾರ್ದು, ನಿನ್ನ ಮಾತು ಅದು ಕೇಳಬೇಕು. ಆಯ್ತಾ? ಮನಸ್ಸು ಹೊಟ್ಟೆ ಎಲ್ಲ ನಿನ್ನ ಮಾತು ಕೇಳಬೇಕು, ಅದ್ರ ಮಾತು ನೀನು ಕೇಳಬಾರ್ದು. ಸೊ ಇವತ್ತು ಹೋಗೋಣ ಹೆಂಗೆ ಹೊರಗಡೆಗೆ? 3 ದಿನದಿಂದ ಅನ್ಕೊಂತ ಇದ್ದೀವಿ ಹೊರಗಡೆಗೆ ಹೋಗ್ಬೇಕು ಅಂತ. ಅವತ್ತು ಕ್ರಿಸ್ಮಸ್ ದಿನ ನಾನೇ ಪೋಸ್ಟ್ಪೋನ್ ಮಾಡಿದೆ, ಬೇಡ ಅಂತ. ನೆನ್ನೆ ಏನೋ ಹಂಗಂಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗಲೇಬೇಕು. ಇನ್ನು ನಾಳೆ ಸಂಡೇ ಆಗಲ್ಲ. ಸೊ ಅದಕ್ಕೇನೆ ಹೋಗ್ಬಿಟ್ಟು ಬರೋಣ. ಬಟ್ ಆಮೇಲೆ ಹೋಗೋಣ, ಮಲಗಿದ್ದು ನಿದ್ದೆ ಮಾಡಿ 2-3 ಗಂಟೆಗೆ ಹೋಗೋಣ. 2-3 ಗಂಟೆಗೆ ಹೋಗೋಣ. ಬೇಗ ಎದ್ದೇಳ್ತೀನಲ್ವ ಇವಾಗ ಬೆಳಗ್ಗೆ ಟೈಮು. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಮಲಗ್ಬಿಡ್ತೀನಿ ನಾನು. ಆಮೇಲೆ ಎದ್ದು ಊಟ ಗೀಟ ಮಾಡಿ ಬಾಕಿ ಕೆಲಸ ಎಲ್ಲ ನೋಡ್ಕೊಳ್ಳೋದು. ಇವತ್ತಂತೂ ಸೂಪರ್ ಆಗಿತ್ತು. ಇಡೀ ದಿನ ಹೆಚ್ಚು ಕಮ್ಮಿ ಮಲ್ಕೊಂಡೆ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಅಲ್ಲಿ 2 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದವರು 3 ಗಂಟೆಗೆ ನಾನೇ ಪೋಸ್ಟ್ಪೋನ್ ಮಾಡಿದೆ. ಆಮೇಲೆ ಪುನಃ 4 ಗಂಟೆಗೆ ಪೋಸ್ಟ್ಪೋನ್ ಮಾಡಿ 4:15ಗೆಲ್ಲ ರೆಡಿಯಾಗಿ ಕೂತಿದ್ದೀವಿ. 2 ವೀಲರ್ ಬೇಡ ಅಂತ ನಾನು, ಈ ಚಳಿಯಲ್ಲಿ ಆಗಲ್ಲಪ್ಪ. ಇನ್ನು ಆ ಕಡೆಯಿಂದ ಬರ್ತಾ ಗಡಗಡ ಅಂತ ನಡಗ್ಸಾಕ್ಬಿಡತ್ತೆ. ಎಷ್ಟೊತ್ತಾಗತ್ತೋ ಏನೋ. ಹೋಗ್ತಿರೋದೆ ಬಟ್ಟೆ ಶಾಪಿಂಗಿಗೆ. ಸೊ ಅದಕ್ಕೆ ಮನುಗೆ 2 ವೀಲರ್ ಬೇಡ ಅಂತ ಕಾರ್ ತಗೊಂಡು ಹೋಗೋಣ ಅಂತ ಅಂದ್ರು. ಬಟ್ ಮನೆ ಹತ್ರ ಹೋಗಿ ಆ ಕಾರ್ ತೆಗೆದು ಪುನಃ ಹೋಗಿ ಕಾರ್ ವಾಪಸ್ ಹಾಕ ಅಲ್ಲೇ ಅರ್ಧ ಗಂಟೆ ವೇಸ್ಟ್ ಆಗತ್ತೆ. ಮನು ಬೇಡ ಕ್ಯಾಬಲ್ಲಿ ಹೋಗೋಣ, ಹತ್ರ ಅಲ್ವಾ ಅಂತ ಅನ್ಕೊಂಡು ಕ್ಯಾಬ್ ಬುಕ್ ಮಾಡ್ತಾರೆ. ಒಂದು ಕ್ಯಾಬ್ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಹೆಚ್ಚು ಕಮ್ಮಿ ಒಂದು 15 ಮಿನಿಟ್ಸ್ ಇಂದ ಟ್ರೈ ಮಾಡ್ತಾ ಇದ್ವಾ. ಇಷ್ಟೊತ್ತಿಗೆ ನಮ್ಮ ಕಾರ್ ತಗೊಂಡೆ ಅಲ್ಲೇ ಇರೋವೇನೋ. ಈಗ ಜಿದ್ದಿಗೆ ಬಿದ್ಬಿಟ್ಟಿದ್ದೀನಿ ಓಲಾ ಜೊತೆ. ಅದು ಹೆಂಗ್ ಅಕ್ಸೆಪ್ಟ್ ಮಾಡಲ್ಲ ಅವರು ನನ್ನ ರಿಕ್ವೆಸ್ಟ್ನ ಅಂತ. ಒಂದು ಇಲ್ವಾ ಅಕ್ಕಪಕ್ಕ ಕಾರ್ಗಳು? ಮೇ ಬಿ ಹತ್ರ ಅಲ್ವಾ, ಅದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ವಾ? ಹತ್ರ ಅದು ಇದಕ್ಕೂ ಮ್ಯಾಟ್ರ್ ಆಗಲ್ಲ. ಅಕಸ್ಮಾತ್ ಹತ್ರ ಇದ್ದಿರೋ ಓಡಾಡ್ತಿರೋರು ಕಾಣಿಸ್ಬೇಕಲ್ವ. ಬಟ್ ಅಲ್ಲಿ 2 ಮಿನಿಟ್ಸ್ 3 ಮಿನಿಟ್ಸ್ ಅಂತಾನೆ ತೋರಿಸುತ್ತೆ. ಒಂದು ಅಕ್ಸೆಪ್ಟ್ ಆಗ್ತಾ ಇಲ್ಲ. ಏನೋ ನಾವು ನೋಡ್ಕೊಂಡು ಕೂತಿದ್ದೀವಿ, ಒಂದು ಅಕ್ಸೆಪ್ಟ್ ಆಗ್ತಾ ಇಲ್ಲ. ನೋಡೋಣ, ತೀರಾ ಮಟ್ಟ ಆಗಲೇ ಇಲ್ಲ ಅಂದರೆ ಹೋಗಿ ನಮ್ಮ ಕಾರ್ನೇ ತಗೊಂಡು ಹೋಗೋದು. ಬೇರೆ ಆಪ್ಷನ್ ಇಲ್ಲ ಅಂತೆಲ್ಲ ಏನಿಲ್ಲ, ಇದೇ ಆಪ್ಷನ್ಸು. ಬಟ್ ಸೋಂಬೇರಿತನ ಯೂಟಿಲೈಸ್ ಮಾಡ್ಕೊಳ್ಳೋಕ್ಕೆ. ಹೌದು, ಸೋಂಬೇರಿತನ. ಅಲ್ಲಿವರೆಗೂ ಹೋಗಿ ಕಾರ್ ತೆಕ್ಕೊಂಡು ಹೋಗೋದಂದ್ರೆ ಭಾಳ ಹಿಂಸೆ. ಅದ್ರ ಬದಲು ಭಾಳ ಏನು ಹಿಂಸೆ ಇಲ್ಲ, ಬೇಜಾರು. ದೂರಕ್ಕೆ ಅಂದರೆ ಏನು ಅನ್ಸಲ್ಲ. ಇಲ್ಲ 10 ಹೋಗಿ ತಗೊಂಡು ಹೋಗ್ಬೇಕು ಅಂದರೆ ಬೇಜಾರು. ಅದಕ್ಕೆ ಇವ್ರು ಹೇಳ್ತಾರೆ ನಡೆಯತ್ತಾ 2 ವೀಲರಲ್ಲಿ ಹೋಗೋಣ ಅಂತ. ನಾನು ಬರಲ್ಲಪ್ಪ 2 ವೀಲರಲ್ಲಿ, ಚಳಿ ಆಗಲ್ಲಪ್ಪ. ಮುಂದೆ ಕೂತಿರೋರ್ಗೆ ಏನನ್ಸಲ್ಲ, ಬಟ್ ಹಿಂದೆ ಕೂತಿರೋರ್ಗೆ ಸರಿ ಗಾಳಿ ಹೊಡಿತಾ ಇರುತ್ತೆ, ಗೊತ್ತಾ? ಹೌದು, ಇದು ಒಳ್ಳೆ ಥಿಯರಿ ಹೇಳಿದೆ. ಮುಂದೆ ಕೂತಿರೋ ಗಾಳಿ ಹೊಡಿಯಲ್ಲ, ಹಿಂದೆ ಕೂತಿರೋ ಬಚ್ಚಿಕೊಂಡು ಕೂತಿರೋ ಗಾಳಿ ಹೊಡಿತೈತೆ ಅಂತ. ನಮಗೆ ಹೊಡಿಯತ್ತಪ್ಪ, ನಮಗೆ ಮೊದಲೇ ಚಳಿ ಅಂದರೆ ಆಗಲ್ಲ ನೋಡಿ. ಹಿಂಗೆ ಇರೋದೆಲ್ಲ ಫಿಸಿಕ್ಸು. ಬೇರೆ ಆಪ್ಷನ್ನೇ ಇಲ್ಲ. ಕೊನೆಗೂ ಬುಕ್ ಆಗಲಿಲ್ಲ. ನಮ್ಮ ಮಾತು ಕೇಳಲಿಲ್ಲ ಓಲಾ ಆ್ಯಪು. ಅದಕ್ಕೆ ಬೇಡ ನಿಮಗೆ ಟಾಟಾ ಬೈ ಬೈ ಅಂದ್ಬಿಟ್ಟು ನಮ್ಮ ಕಾರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಕೆಲಸ ಆವಾಗಲೇ ಮಾಡಿದರೆ ಎಷ್ಟೊತ್ತಿಗೆ ಏನು ಮಾಡೋದು. ಅಲ್ಲೇ ಪುನಃ ಇಲ್ಲಿಂದ ಅಲ್ಲಿಗೋಗಿ ಅಲ್ಲಿಂದ ಕಾರ್ ತಗೊಂಡು ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ಅಂತ ಯೋಚನೆ ಮಾಡಿದ್ರೆ ಅರ್ಧ ಗಂಟೆ ಇಲ್ಲೇ ವೇಸ್ಟ್ ಮಾಡಿದ್ದಾಯ್ತು. ಇಲ್ಲಿರೋದೆಲ್ಲ ಮನುದೆ ಥಿಂಗ್ಸು. ಹೆಂಗ ತಂದು ಆ ಪುಲ್ಲೋವರ್ನು ತಂದು ಅಲ್ಲೇ ಬಿಸಾಕು. ಬಿಸಾಕ ನೋಡಿ, ಏನೋ ಒಂದು ಕೊನೆಗೆ
ಅಷ್ಟೊತ್ತಾಗಿ ನಮ್ಮ ಕಾರ್ನೇ ಎತ್ಕೊಂಡು ಹೊರಟಿದ್ದಾಯ್ತು. ಆಡ್ ಟೈಮಲ್ಲಿ ಹೋಯ್ತಾ ಇದ್ದೀವಿ. ಹೆವಿ ಟ್ರಾಫಿಕ್ ಇರುತ್ತೆ ಅಂತ ಮನು ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ನಾನು ಇಲ್ಲ, ಇದು ವೆಕೇಶನ್ ಟೈಮು, ಎಲ್ಲ ಜನಗಳೆಲ್ಲ ಬೆಂಗಳೂರಿಂದ ಹೊರಗಡೆಗೆ ಹೋಗ್ಬಿಟ್ಟಿರ್ತಾರೆ ವೆಕೇಶನ್ಗೆ ಅಂತ ಹೇಳ್ತಾ ಇದ್ದೀನಿ. ನೋಡೋಣ. ಬಟ್ ಈ ರೋಡಲ್ಲಿ ನಮ್ಮ ನ್ಯೂ ಬಿ ಎಲ್ ರೋಡಲ್ಲಿ ನೋಡ್ತಾ ಇದ್ರೆ ವೆಹಿಕಲ್ಸ್ಗಳು ಬರ್ತಾನೆ ಇದ್ದಾವೆ ಬ್ಯಾಕ್ ಟು ಬ್ಯಾಕ್. ನೋಡ್ ಮನು, ಖಾಲಿ ಐತೆ ಮನು. ಸಿಗ್ನಲ್ಲೇ ಇಷ್ಟು ಖಾಲಿ ಕಾಣ್ತಾ ಇದೆ ನಿಮಗೆ. ಅಲ್ಲ, ಇಲ್ಲಿ ಇರ್ತೈತೆ ನಿನಗೆ. ಈಗ ಲೆಫ್ಟ್ ಹೊಡಿತೀವಲ್ಲ, ಹೊಡೆದಿದ ತಕ್ಷಣ ಇವಾಗ ತುಮಕೂರು ರೋಡು ಅಂತ ಅಂತಿದ್ದಂಗೆನೆ ಟ್ರಾಫಿಕ್ ಜಾಮ್ ಆಗೋದು. ಯಾಕಂದ್ರೆ ಇಲ್ಲಿ ಲಾರಿಗಳು ಬರೋದಕ್ಕೆಲ್ಲ ಇದೇ ಆಪ್ಷನ್ ಇರೋದು ಅವ್ರಿಗೆ. ಚಾಲೆಂಜು. ಟ್ರಾಫಿಕ್ ಇಲ್ಲ ಅಂದರೆ ನೀನು ನನಗೆ ಏನು ಕೊಡಿಸ್ತೀಯ? ಟ್ರಾಫಿಕ್ ಇದ್ದರೆ ನಾನು ನೀನು ಕೇಳಿದ್ದು ಕೊಡಿಸ್ತೀನಿ. ಇಲ್ಲ ಅಂದರೆ ನಾನು ಕೇಳಿದ್ದು ಕೊಡಿಸ್ಬೇಕು. ಆಯಿತು. ಸಿಗ್ನಲ್ ಟ್ರಾಫಿಕ್ ಎಲ್ಲ ಕನ್ಸಿಡರ್ ಮಾಡಂಗಿಲ್ಲ. ಮೂವಿಂಗ್ ಟ್ರಾಫಿಕ್ ಅಷ್ಟೇ ನಾನು ಹೇಳ್ತಾ ಇರೋದು. ಮೂವಿಂಗ್ ಟ್ರಾಫಿಕ್ ಇಲ್ಲ ಸ್ಟಾರ್ಟ್ ಆಯ್ತು. ಅದೇ ಸಿಗ್ನಲ್ ಟ್ರಾಫಿಕ್ ಅದು ನೋಡ್ಬಿಟ್ಟೆ ಹೇಳಿದ್ದು ನಾನು. ಸಿಗ್ನಲ್ ಅದು ಸಿಗ್ನಲ್ ಏನು ತುಂಬ ಟೈಮ್ ಇಲ್ಲ, ಮೂವ್ ಆಗ್ತಾ ಇದೆ. ಈ ಸಿಗ್ನಲ್ ಅಂತೂ ನಾವು ಹೆಚ್ಚು ಕಮ್ಮಿ ಹಿಂದಿನ ಸಿಗ್ನಲ್ ತನಕನೂ ಜಾಮ್ ಆಗಿರತ್ತೆ ಯೂಶ್ವಲಿ. ಬಿತ್ತು ಸನ್ಸೆಟ್ ಆಗ್ತಾ ಇದೆ, ಹಂಗಾಗಿ ಸ್ಕೈ ಫುಲ್ಲು ಕಲ್ಲರಾಗಿ ಕಾಣ್ತಾ ಇದೆ. ನಾವೇ ಸೋತೋಗ್ಬಿಟ್ವಾ ಚಾಲೆಂಜಲ್ಲಿ ಅಂತ. ಇಲ್ಲಿಗೆ ಜಾಮ್ ಆಗ್ಬಿಟ್ಟೈತಲ್ಲ ಅಂತ ಎಲ್ಲ ಕ್ಯಾನ್ಸಲ್. ಊಫಿ, ನಾವು ಮಾತೇ ಆಡ್ಕೊಂಡಿಲ್ಲ. ಇಲ್ಲ, ಇದು ಯಾವಾಗಲೂ ಇದ್ದೇ ಇರ್ತೈತಿ ಇದು ಟ್ರಾಫಿಕ್. ನಾನು ಅದನ್ನೇ ಹೇಳಿದ್ದೀನಿ ಮೊದಲಿಂದನು. ಈ ರೋಡ್ ಬರೋಕ್ಕೆ ನನಗೆ ಬೇಜಾರು. ಸನ್ಸೆಟ್ ಟೈಮು, ಸೂರ್ಯ ಎದುರುಗಡೆನೆ ಇದನ್ನೇ ಕಣ್ಣಿಗೆ ಸ್ಟ್ರೈಟ್ ಕಣ್ಣಿಗೆ ಹೊಡಿತಾ ಇದೆ ಬೆಳಕು. ಕಾರ್ ಓಡ್ಸೋಕ್ಕೆ ಆಗ್ತಾ ಇಲ್ಲ ಮನೆಗೆ. ಇದನ್ನ ಹಾಕೊಂಡ್ರು ಅಷ್ಟೇನೆ, ಏನು ಕಾಣ್ತಾ ಇಲ್ಲ ಆಕ್ಚುಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ನೋಡು ಸೂರ್ಯ. ಹಂಗೆ ನೋಡ್ತಾನೆ ಕೆಳಗೆ ಹೋದಂಗೆ ಫೀಲ್ ಆಗತ್ತೆ. ಕಣ್ಣೆಲ್ಲ ಮಂಜಾಯ್ತೈತೆ. ಸಮಾಧಾನ ಅಲ್ಲಿ ಹೋಗಿ ನನಗೆ ಬೇಕಿರೋದು ಸಿಕ್ಕಿದ ಮೇಲೆ ಸಮಾಧಾನ. ಮಾಲ್, ಈ ಮಾಲ್ ಏನಲ್ಲ ನಾನು ಕೇಳಿದ್ದು. ನಾನು ಕೇಳಿದ್ದು ಬೇರೆ ಮಾಲ್, ಹೆಸರು ಹೇಳಲ್ಲ. ನೀನು ಕರ್ಕೊಂಡು ಈಗಲ್ಲ, ಈ ಟೈಮಲ್ಲ ಕೇಳಿದ್ದು ನಾನು. ಈ ಮನುಗೆ ಮಾಲ್ಗಳಂದ್ರೆ ಆಗಲ್ಲ. ಝೀರೋ ಬಂದಿದ್ದು ನನಗೆ ನೋಡೋಕ್ಕೆ ಅಂತ ಹೆಂಗೋ ಹುಡಿಕೊಂಡೆ. ನನಗೊಂದು ಎರಡು ಅಷ್ಟೇ, ಒಂದು ನೈಟ್ ವೇರು, ಒಂದು ಡ್ರೆಸ್ಸು, ಎರಡು ಚಡ್ಡಿ ಸಿಕ್ತು, ಶಾರ್ಟ್ಸು. ಡೀಸೆಂಟಾಗಿ ಹೇಳ್ಬೇಕನ್ನ ಕನ್ನಡದಲ್ಲಿ ಕೇಳೋಕ್ಕೆ ಒಂಥರ ಹಾಡು ಅನ್ಸುತ್ತೆ. ಶಾರ್ಟ್ಸು. ಬೆಲ್ಟ್ ಇದ್ದಾವೆ ನೋಡಂಗಿತ್ತು. ಬಟ್ ಇವೆಲ್ಲ ನೀನು ಹಾಕ್ತೀಯ ಬೆಲ್ಟು? ಹೌದಾ, ತಗೋ ಮತ್ತೆ, ಚೆನ್ನಾಗಿದೆ. ಇನ್ನು ನಮ್ಮ ಅಂಗಡಿ ಎದುರುಗಡೆ ಐತೆ, ಅದು ಆಪೋಸಿಟ್ ನಾನು ಹೋಗ್ಬೇಕಿರೋ ಅಂಗಡಿ. ನಿಂದೆ ಫೋನು ರಿಂಗ್ ಆಗ್ತಾ ಇರೋದು, ಹಾಕ್ಲಿಸ್ಕೊಂಡು ನಿಂತಿರೋದು. ಆಯಿತಾ, ನಿನಗೆ ಜಾಸ್ತಿಯಲ್ಲಿ ತಗೊಂಡಿರೋದು. ಟ್ಯಾಕ್ಸ್ ನಂದಲ್ಲ, ನಿಂದೆ, ನೀನೇ ಕಟ್ಟಿರೋದು. ಆಯ್ತು, ಈಗ ಒಂದು ಕಡೆ ಶಾಪಿಂಗು. ಇಲ್ಲಿ ನನಗೆ ಏನು ಜಾಸ್ತಿ ಸಿಕ್ಕಿಲ್ಲ, ಸೊ ಅದಕ್ಕೆ ಇವಾಗ ಇನ್ನೊಂದು ಕಡೆ ಇಲ್ಲೇ ಅಪೋಸಿಟ್ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಏನಾಯ್ತು? ಮನೋದಾಯ್ತು, ನಂದು ಒಬ್ಳದೇ ಇವಾಗ ಬ್ಯಾಲೆನ್ಸ್ ಇದೆ. ಇವಾಗ ಎಲ್ಲೋದ್ರೂ ಇದು ಕ್ರಿಸ್ಮಸ್ ಡೆಕೋರೇಷನ್ ಅಂತೂ ಕಾಣುತ್ತೆ. ಮೊನ್ನೆ ಶಾಪಿಂಗಲ್ಲಿ ಇದ್ದವಳು 2 ಡೇಸ್ ಆದಮೇಲೆ ಪುನಃ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಈ 2 ಡೇಸಲ್ಲಿ ತುಂಬ ಮೆಂಟಲ್ ಸ್ಟ್ರೆಸ್ ಆಗೋಗ್ಬಿಟ್ಟಿತ್ತು. ಮೊನ್ನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟುವ ಶಾಪಿಂಗಿಂದ ಅಷ್ಟೊತ್ತಿಗೆ ಫೋನ್ ಕಾಲ್ ಬಂತು, ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಅಂತ. ಥರ ತಲೆ ಗಿರ್ರಂದೋಯ್ತು ಅಲ್ಲೇ ನನಗೆ. ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಆಗಿತ್ತು ನಮಗೆ. ಸೊ ಅಲ್ಲಿಂದ ಪುನಃ ಎದ್ನೋ ಬಿದ್ನೋ ಅಂತ ಮನೆಗೆ ಬಂದು ಊರಿಗೆ ಎಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಆಯಿತು. ಇನ್ನು ಮೆಂಟಲಿ ರಿಕವರ್ ಆಗ್ತಾ ಇದ್ದೀನಿ. ಈ 2025 ತುಂಬ ಸ್ಕಾರ್ಗಳನ್ನ ಉಳಿಸ್ಬಿಟ್ಟು ಹೋಗ್ಬಿಡ್ತಪ್ಪ. ನಮ್ಮ ಫ್ಯಾಮಿಲಿನಲ್ಲಿ 3 ಜನ, ಒಂದು 6-7 ಮಂತ್ಸ್ ಗ್ಯಾಪಲ್ಲಿ ಇಮ್ಮಿಡಿಯೇಟ್ ಫ್ಯಾಮಿಲಿಯವರು 3 ಜನ ಹೋದ್ರು. ಎಲ್ಲ ಬೇಜಾರು. ಅದ್ರ ಜೊತೆಗೆ ನಂದೊಂದು ಇನ್ಸಿಡೆಂಟ್ ಆಗಿದ್ದು ಇದು ತುಂಬ ಸ್ಕಾರ್ಗಳನ್ನ ಉಳಿಸ್ಬಿಡ್ತು. ಜೊತೆಗೆ ಸಣ್ಣ ಪುಟ್ಟ ಖುಷಿಗಳು ಇದೆ, ಏನು ಬರೀ ಬೇಜಾರು ಅಂತಲ್ಲ. ಬಟ್ ಬಿಗ್ ಲಾಸಸ್ 25ಅಲ್ಲಿ ಆಯಿತು. ಸೊ ಇನ್ನೊಂದು 2 ಡೇಸ್ ಇದೆ. ಎಷ್ಟೊತ್ತಿಗೆ 25 ಮುಗ್ಯತಪ್ಪ ಅನ್ನಿಸ್ಬಿಟ್ಟಿದೆ ನನಗೆ. ಇವತ್ತೊಂದು ರಾತ್ರಿ, ನಾಳೆ ಒಂದು ರಾತ್ರಿ ಕಳೆದ್ರೆ 2025ಗೆ ಗುಡ್ ಬಾಯ್ ಅಂದ್ಬಿಟ್ಟು 26ನ ಪಾಸಿಟಿವ್ ನೋಟಿಂದ ವೆಲ್ಕಮ್ ಮಾಡೋಣ ಅಂತ. 2026 ತುಂಬ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ನೋಡೋಣ ಹೆಂಗಿರತ್ತೆ. ಏನು ನಾವು ಅಂದ್ಕೊಂಡಂಗೆಲ್ಲ ಏನು ಇರಲ್ಲ ಅಲ್ಲ. ನಾಳೆ ಏನು ಅನ್ನೋದು ಇವತ್ತೇ ನಮಗೆ ಗೊತ್ತಾಗಂಗಿದ್ಬಿಟ್ಟಿದ್ರೆ ಇನ್ನೇನಕ್ಕೆ. ಸೊ ಇವಾಗ ನಾವು ಹೊರಟಿದ್ದೀವಿ ಕ್ರೋಮಾಗೆ. ಲಾಸ್ಟ್ ವಿಡಿಯೋನಲ್ಲಿ ಹೇಳ್ತಾ ಇದೆ, ವಾಷಿಂಗ್ ಮಿಷಿನಿಂದ ನೀರು ನುಗ್ಗಿ
ಫುಲ್ಲು ಮನೆ ಒಳಗಡೆಗೆಲ್ಲ ಬಂದ್ಬಿಟ್ಟು ಆ ಕ್ಲೀನಿಂಗ್ ಒಂದು ದೊಡ್ಡ ತಲೆನೋವಾಗಿತ್ತು ಅಂತ ಕನ್ಫ್ಯೂಷನ್ ಇತ್ತು. ಚೇಂಜ್ ಮಾಡ್ಬಿಡೋಣ ವಾಷಿಂಗ್ ಮಿಷಿನು ಅಂತ ಅನ್ಕೊಂಡು ಲಾಂಗ್ ಬ್ಯಾಕೆ ಫುಲ್ ಮನ್ಸು ಮಾಡಿದೆ. ತುಂಬ ಹಳೇದು ಇದು. ಸೊ ಅಷ್ಟೊತ್ತಿಗೆ ಅದು ಫ್ರಿಡ್ಜ್ ರಿಪೇರಿ ಕರೆಸಿದಾಗ ಹುಡುಗ ಅಂದ್ರು ಇಲ್ಲ ಮೇಡಮ್ ತುಂಬ ಚೆನ್ನಾಗಿದೆ, ಏನಕ್ಕೆ ಬದಲಾಯಿಸ್ತೀರಾ, ಇದನ್ನೇ ಟಪ್ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ. ಅದ್ರಲ್ಲಿ ಸ್ವಲ್ಪ ಕೊಳೆನೂ ಅಷ್ಟು ಹೋಗ್ತಾ ಇಲ್ಲ ಅನಿಸ್ತಾ ಇದೆ ನನಗೆ ಬಟ್ಟೆಲಿ. ಸೊ ಅದಕ್ಕೆ ಮನು ಇದ್ದವರು ಇವತ್ತು ಬಟ್ಟೆ ಹಾಕ್ದಾಗ ಏನೋ ಹಂಗೆ ಫುಲ್ ಹಂಗಾಮ ಆಯಿತು. ಆ ಪೈಪ್ ಎಲ್ಲ ಚೇಂಜ್ ಮಾಡಿದ್ರೆ ಸರಿ ತಗೊಂತ ಎಲ್ಲ ಮಧ್ಯದಲ್ಲಿ ಸ್ಟಾಪ್ ಆಗಿ ಹೋಗ್ಬಿಡೋದು ಹಿಂಗೆಲ್ಲ ಆಗ್ತಿತ್ತು. ಮನು ವರ್ಕಿಂಗ್ ಕಂಡೀಷನಲ್ಲಿ ಇದ್ದಾಗ್ಲೇ ಬದಲಾಯಿಸ್ಬಿಡು, ಫುಲ್ಲು ರಿಪೇರಿಗೆ ಬಂದು ಕೆಟ್ಟೋಗೋ ತನಕ ಕಾಯ್ಬೇಡ ನೀನು ಅಂತ ಅಂದರು. ಅದಕ್ಕೆ ನೋಡ್ಕೊಂಡು ಬರೋಣ ಕ್ರೋಮಾಗಿ ಹೋಗಿ ಅಂತ ಹೊರಟಿದ್ದೀವಿ. ಏನಪ್ಪ ಹೋಣ ಹೋಗಿ ಒಂದು ರೌಂಡ್ ಕಣ್ಣಾಡಿಸ್ಕೊಂಡು ಬರೋದು. ನನಗೆ ಒಂಥರ ಈಗದು ಡ್ಯುಯಲ್ ಮೈಂಡು, ಇನ್ವೆಸ್ಟ್ ಮಾಡಬೇಕಾ, ವೇಸ್ಟ್ ಆಗತ್ತಾ, ಇದನ್ನೇ ಇನ್ನೊಂದು ಸ್ವಲ್ಪ ದಿನ ಓಡಿಸ್ಲಾ ಅನ್ನೋದು. ಅದಕ್ಕೆ ಫಸ್ಟ್ ಹೋಗಿ ನೋಡೋಣ, ಆಮೇಲೆ ಮನಸ್ಸು ಹೆಂಗೆ ಹೇಳತ್ತೆ ಹಂಗೆ ಕೇಳೋಣ ಅಂದ್ಕೊಂಡು ಹೊರಟಿದ್ದೀವಿ. ಅಷ್ಟೊತ್ತಿಗೆ ನನಗೆ ಆಫೀಸಿಂದ ಇವತ್ತೊಂದು ಗಿಫ್ಟ್ ಪಾರ್ಸಲ್ ಬಂದಿದೆ, ದೊಡ್ಡದೇ ಇದೆ. ಇದು ನಾವೇ ಸೆಲೆಕ್ಟ್ ಮಾಡಿರ್ತೀವಿ ನಮ್ಗೇನು ಬೇಕು ಗಿಫ್ಟ್ ಅಂತ. ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ. ಬಟ್ ಇದು ನನಗೇನು ಯೂಸ್ಫುಲ್ ಇಲ್ಲ, ನನ್ನ ಹತ್ರ ಆಲ್ರೆಡಿ ಇದೆ. ಬಟ್ ನನ್ನ ಹತ್ರ ಇಲ್ದಲೇ ಇರೋದಲ್ಲಿ ಏನೂ ಇರಲಿಲ್ಲ, ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಸ್ಪೇರ್ ಇರಲಿ ಅಂತ. ಇಲ್ಲ ಅಂದರೆ ಮನೆಯಲ್ಲಿ ಯಾರಿಗಾದ್ರೂ ಬೇಕಾಗತ್ತೇನೋ ಅಂತ. ನೋಡೋಣ, ಅದನ್ನು ಬಂದಮೇಲೆ ಓಪನ್ ಮಾಡ್ತೀನಿ. ಬೇಗ ಬಂದರೆ ಇವತ್ತೇ, ಇಲ್ಲ ಅಂದರೆ ನೋಡೋಣ ನಾಳೆ ಯಾವಾಗಲಾದರೂ ಓಪನ್ ಮಾಡ್ತೀನಿ. ಈಗ ಹೋಗೋಣ, ಟೈಮ್ ಆಗೋಗಿದೆ. ಸಡನ್ನಾಗಿ ಡಿಸೈಡ್ ಮಾಡಿದ್ವಿ ನಡಿ ಹೋಗಿ ಬರೋಣ, ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ನಮ್ಮ ಆ್ಯಸ್ ಯೂಶುವಲ್ ಗ್ಯಾಜೆಟ್ಸ್ ಅಡ್ಡಾಗೆ ಎನಿ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ನಮ್ಮದು ಇಲ್ಲೇ ಪರ್ಚೇಸ್ ಆಗೋದು. ನಮ್ದು ಇರೋದು ಎಲ್ಲ ಮ್ಯಾಕ್ಸಿಮಮ್ ಇಲ್ಲೇ ಅಲ್ಲ, 95% ನಮ್ಮ ಗ್ಯಾಜೆಟ್ಸ್ ಮನೇಲಿರೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಇಲ್ಲಿಂದ. ಒಂಥರ ಬಂದರೆ ಫುಲ್ ಖುಷಿ ಆಗುತ್ತೆ. ತಗೊಂತೀವೋ ಬಿಡ್ತೀವೋ, ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಅದೇನು ಬಂದಿದೆ ಹೊಸ್ದಾಗಿ, ಏನು ಬಂದಿದೆ, ಅದರಲ್ಲಿ ಏನು ಫೀಚರ್ಸ್ ಇದೆ ಅಂತೆಲ್ಲ. ಇವತ್ತು ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ, ಸೀದಾ ನಮಗೇನು ಪ್ರಾಡಕ್ಟ್ ಬೇಕು ಆ ಸೆಕ್ಷನ್ಗೆ ಬಂದಿದ್ದೀವಿ. ಏನು 70% ಆಫ್ ಅಂತೆ ನೋಡು. ಯಾವುದದು ಒಲ್ಪುಲಾ? ಒಲ್ಪುಲ್ ಬೇಡ, ನೋಡ್ತಾ ಇದ್ದೀವಿ. ಸೊ ನಮಗೆ ಪರ್ಟಿಕ್ಯುಲರ್ ಆಗಿ ಒಂದೇ ಬ್ರ್ಯಾಂಡ್ ಬೇಕು. ಇವಾಗ ನನ್ನ ಹತ್ರ ಯಾವ ಬ್ರ್ಯಾಂಡ್ ಇದೆ, ಸ್ಯಾಮ್ಸಂಗ್ ಇರೋದು. ಸೊ ಅದೇ ಬ್ರ್ಯಾಂಡಲ್ಲಿ ನೋಡೋಣ ಅಂತ, ಅದು ತುಂಬ ಚೆನ್ನಾಗಿದೆ. ಇವಾಗ ಅದೇ ಬ್ರ್ಯಾಂಡಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀವ. ಟಾಪ್ ಲೋಡಲ್ಲಿ ಒಂದೇ ಪೀಸ್ ಇರೋದು ಇದು ಆಲ್ಮೋಸ್ಟ್ ಇವಾಗ ನನ್ನ ಹತ್ರ ಏನಿದೆಯಲ್ಲ ಅದೇನೇ ಇರೋದು. ಸ್ವಲ್ಪ ಮಾಡ್ರನ್ ಆಗಿದೆ ಅಷ್ಟೇ ಲುಕ್ಕು, ಬಟ್ ಫೀಚರ್ಸ್ ಎಲ್ಲ ಅದೇ ಸೇಮ್ ಇದೆ. ಅದಕ್ಕೆ ಫ್ರಂಟ್ ಲೋಡ್ ನೋಡೋಣ ಅಂತ ಒಂದ್ಸರಿ ನೋಡಿದ್ವಿ. ಸೊ ಅದಕ್ಕೆ ಇಲ್ಲಿ ಫ್ರಂಟ್ ಲೋಡಲ್ಲಿ ಒಂದಿದೆ, ಇದು ನೋಡೋಣ ಅಂತ ನೋಡಿದ್ವಿ. ಸೊ ನಮಗೆ ಬೇಕಿರೋದು 7 to 8 ಕಿಲೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ನಾವಿರೋದೇ ಇಬ್ಬರಲ್ವ, ಹಂಗಾಗಿ ಯೂಸ್ ಇರಲ್ಲ, ವೇಸ್ಟು. ಇಷ್ಟು ದೊಡ್ಡದೆಲ್ಲ ತಗೊಂಡ್ರೆ ಇದೆಲ್ಲ 11, 12 ಆ ಥರ ಇದೆಯಂತೆ. ಸೊ ನೋಡ್ತಾ ಇದ್ದೀವಿ, ನೋಡೋಣ. ವಾಷಿಂಗ್ ಮಿಷಿನ್ ಏನೋ ನೋಡಿದ್ವಿ, ನೋಡೋಣ. ಅದಿನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ, ಟಾಪ್ ಲೋಡಾ ಫ್ರಂಟ್ ಲೋಡಾ ಅಂತ. ಅಷ್ಟೊತ್ತಿಂದನೂ ವಾಷಿಂಗ್ ಮಿಷಿನ್ನು ನೋಡ್ಬಿಡು ಒಂದು ರೌಂಡು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಯಾವುದಿದು? ಸ್ಯಾಮ್ಸಂಗ್. ನೋಡೋಣ ನೋಡ್ಬಿಟ್ಟು ಆಮೇಲೆ 1, 2 ಡಿಸೈಡ್ ಮಾಡೋಣ. ಸೊ ನೋಡಿದ್ವಿ ವಾಷಿಂಗ್ ಮಿಷಿನು. ನಾನು ಅವಾಗಲೇ ಹೇಳ್ದಂಗೆ ಟಾಪ್ ಲೋಡು ಇದನ್ನೇ ನೋಡೋಣ ಅಂತ ಅನ್ಕೊತಾ ಇದ್ದೀವಿ. ನೋಡೋಣ, ಅದೇ ಡಿಸೈಡ್ ಮನೆಗೆ ಹೋಗಿ ಡಿಸ್ಕಷನ್ ಮಾಡಿಕೊಂಡು ನಾಳೆ ಬರಬೇಕಾಗತ್ತೆ. ಅಂತೂ ವರ್ಷದ ಕೊನೆ ದಿನಕ್ಕೆ ಕಾಲಿಟ್ಬಿಟ್ವಿ. ಈ ವರ್ಷ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇನ್ನು ಮೊನ್ನೆ ಇನ್ನು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ದಂಗಿದೆ. ಅಷ್ಟೊತ್ತಿಗೆ ವರ್ಷನೇ ಮುಗ್ದೋಯ್ತು. ನೆನ್ನೆ ಅಲ್ಲಿ ಕ್ರೋಮಾಗೆ ಹೋಗಿ ಬಂದ್ವಲ್ಲ, ಅಲ್ಲಿ ಆಪ್ಷನ್ಸ್ ಕಮ್ಮಿ ಇತ್ತು. ಅಂದರೆ ನಮಗೆ ಬೇಕಿದ್ದಿದ್ದು ಬ್ರ್ಯಾಂಡಲ್ಲಿ ಲಿಮಿಟೆಡ್ ಸ್ಟಾಕ್ಸ್ ಇತ್ತು. ಹಂಗಾಗಿ ಮನು ಆನ್ಲೈನಲ್ಲೇ ನೋಡೋಣ ಅಂದ್ಕೊಂಡು ಬಂದ್ವಾ. ಸೊ ಅದು ನೋಡೋಕ್ಕೆ ಟೈಮ್ ಆಗಿಲ್ಲ ಇನ್ನೂ. ಅದೊಂದು ಇವತ್ತು ಕೆಲಸ ಮಾಡ್ಕೋಬೇಕು. ನೋಡೋಣ, ಹಳೇದನ್ನ ಕೊಟ್ಬಿಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು. ಅದನ್ನ ಇಟ್ಕೊಂಡು ಇನ್ನೇನು ಮಾಡೋದು. ಸೊ ಅದಕ್ಕೆ ಬಾ ಆನ್ಲೈನಲ್ಲಿ ಬೆಟರ್ ಪ್ರೈಸ್ ಸಿಗುತ್ತೆ, ಅದೇ ಕ್ರೋಮಾದಲ್ಲೇ ಆನ್ಲೈನ್ ಬೆಟರ್ ಪ್ರೈಸ್ ಸಿಗುತ್ತೆ ಅಂದ್ಕೊಂಡು ಬಂದ್ವಾ. ಇವತ್ತು ಬೆಳಗ್ಗೆ ಬೇಗ ಇದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ, ಅಡುಗೆನೂ ರೆಡಿ ಮಾಡಿ ಇಟ್ಬಿಟ್ಟು ಕುತ್ಕೊಂಡು ತಿಂಡಿ ತಿಂತಾ ಇದ್ದೀನಿ. ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು. ಮೆಂತ್ಯ ಬಟಾಣಿ ಟೊಮೆಟೊ ಪಲಾವ್. ಓಕೆ, ಮೆಂತ್ಯ ಟೊಮೆಟೊ ಪಲಾವ್ ಅಂತ ಹೇಳ್ಬೋದು. ಸೊ ಮನು ಇನ್ನೂ ತಿಂದಿಲ್ಲ. ಅವ್ರು ಇಷ್ಟು ಬೇಗ ತಿನ್ನೋದೇ ಇಲ್ಲ. ಎಷ್ಟು ಬೇಗ ನಾನು ತಿಂಡಿ ಮಾಡಿಟ್ರು ಅವ್ರ ಟೈಮ್ಗೆ ತಿನ್ನೋದು. ನನ್ಗೆ ಆಗ್ತಾ ಇಲ್ಲ, ಅಶ್ವಾಗ್ತಾ ಇದೆ, ತಿಂತಾ ಇದ್ದೀನಿ. ಇದಾದ್ಮೇಲೆ
ಇವತ್ತು ನೆನ್ನೆನೆ ಪಾರ್ಸಲ್ ಬಂದಿತ್ತಲ್ಲ, ಮೊನ್ನೆ ಬಂದಿತ್ತು ಪಾರ್ಸಲ್ಲು, ಹಂಗೆ ಎತ್ತಿಟ್ಟಿದೆ. ನೋಡೋಣ, ಇವತ್ತು ಲಾಸ್ಟ್ ಡೇ ಅಲ್ಲ, ಇವತ್ತು ಓಪನ್ ಮಾಡೋಣ. ಒಂಥರ ಖುಷಿ ಆಗುತ್ತೆ ಗಿಫ್ಟ್ ಎಲ್ಲ ಓಪನ್ ಮಾಡೋದಕ್ಕೆ. ನ್ಯೂ ಇಯರ್ ದಿನ, ಇಯರ್ ಲಾಸ್ಟ್ ಡೇ. ಬಾಕ್ಸ್ ಅಂತೂ ಫುಲ್ ದೊಡ್ಡದಾಗಿದೆ, ಸ್ಪೆಷಲ್ ಫೀಲ್ ಆಗುತ್ತೆ ಒಂಥರ ಅಲ್ವಾ. ಸೊ ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಬಾಕಿ ಕೆಲಸ. ತಿಂಡಿ ಏನೋ ಸಖತ್ತಾಗಿತ್ತು, ಚೆನ್ನಾಗಿ ಬಾರಿಸ್ದೆ. ಇವಾಗ ಒಂದು ಬಾಕ್ಸ್ ಒಂದು ಓಪನ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ನೆನ್ನೆಯಿಂದ ಮಾಡೋಣ ಅಂದ್ಕೊಂಡು ಅಲ್ಲೇ ಇಟ್ಟಿದ್ದೀನಿ. ಅದಕ್ಕೆ ಖಾತ್ರಿ ತೊಗೊಂಡು ಬಂದಿದ್ದೀನಿ. ಬನ್ನಿ ಓಪನ್ ಮಾಡೋಣ. ನನಗೆ ಅದೇನು ಸೆಲೆಕ್ಟ್ ಮಾಡಿದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಒಂದು ಪ್ರಾಡಕ್ಟ್ ನೆನಪಿದೆ, ಎಕ್ಸ್ಟೆನ್ಷನ್ ಬಾಕ್ಸ್ ಸೆಲೆಕ್ಟ್ ಮಾಡಿದೆ. ಇನ್ನೊಂದು ಯಾವುದೋ ಕಿಚನ್ ಅಪ್ಲಯನ್ಸ್ ಅನಿಸುತ್ತೆ, ಅದು ಏನು ಎಕ್ಸಾಕ್ಟಾಗಿ ಅನ್ನೋದು ಮರ್ತೋಗ್ಬಿಟ್ಟಿದೆ. ನ್ಯೂಟ್ರಿಪ್ರೋದು ಬ್ಲೆಂಡರ್ ಸೆಲೆಕ್ಟ್ ಮಾಡಿರೋದು ನಾನು. ಈ ಬ್ಲೆಂಡರ್ ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ಬೆಟರ್ ಆಪ್ಷನ್ ಇನ್ಯಾವುದು ಇರಲಿಲ್ಲ ಇದಕ್ಕಿಂತ ನನಗೆ. ಅದಕ್ಕೆ ತಗೊಂಡಿದ್ದೀನಿ. ಕಳ್ಸಿದ್ರು ಲಾಸ್ಟ್ ಇಯರೇ ಇದನ್ನು ಕಳಿಸಿದ್ರೆ ನಾನು ಬೈ ಮಾಡೋದೇ ತಪ್ಪಿರೋದು. ನಾನು 2025 ಅದನ್ನು ಬೈ ಮಾಡಿದ್ಮೇಲೆ ಕಳಿಸೋರೆ. ಇದು ಪ್ರಾಬಬ್ಲಿ ಮನುಗೆ ಯೂಸ್ ಆಗ್ಬೋದು. ಮನು ನೋಡು ಕ್ವಾಲಿಟಿ ಎಷ್ಟು ಚೆನ್ನಾಗೈತೆ. ಬ್ಲೆಂಡರು ಚೆನ್ನಾಗೈತೆ, ಅಂದರೆ ಮಿನಿಮಮ್ ಎರಡೇ ಜಾರು, ಒಂದು ಚಿಕ್ಕದು ಒಂದು ದೊಡ್ಡದು, ಒಂದೇ ಬ್ಲೇಡು, ಒಂದು ಅದೇ ಶೇಕ್ ಕುಡಿಯೋದು ಲಿಡ್. ತಗೋ, ಅದು ನಿನಗೆ ಆರ್ಡ್ರ್ ಮಾಡಿದ್ದು ನಾನು. ವೆಲ್ಕಮ್. ನ್ಯೂ ಇಯರ್ ಗಿಫ್ಟ್. ಇದು ತೋರಿಸ್ಬಿಡೋಣ. ಇದು ನೋಡು, ಸೇಮ್ ಐತಲ್ಲ ಮನೆಯಲ್ಲಿ. ಅದೇನೆ, ನನ್ನ ಹತ್ರ ಇರೋದು ಬೇರೆ ಬ್ರ್ಯಾಂಡು, ಇದು ಬೇರೆ ಬ್ರ್ಯಾಂಡು. ಸ್ವಲ್ಪ ಮೆಕ್ಯಾನಿಸಮ್ ಬೇರೆ ಅಷ್ಟೇ. ಇದು ಪವರ್ ಬಟನ್ ಥರ ಕೊಟ್ಟವ್ರು. ಇದು ನನ್ನ ಹತ್ರ ಇರೋದು ಮಾಮೂಲಿ ಮಿಕ್ಸಿಗೆ ಕೊಡ್ತಾರಲ್ಲ ಹಿಂಗೆ ಟರ್ನ್ ಮಾಡೋದು ಆ ಥರ. ಆ್ಯಂಡ್ ಬಾಟಮು ಇದು ಸ್ವಲ್ಪ ಚೆನ್ನಾಗಿದೆ. ಭವ್ಯಕ್ಕೂ ಕೊಡ್ತೀನಿ, ಅವಳೇ ಕೇಳ್ತಾ ಇಲ್ಲ ಅಷ್ಟೇ. ಎರಡೆರಡು ಇಟ್ಕೊಂಡು ಏನು ಮಾಡಲಿ, ಅವಳಿಗೆ ಒಂದೇ ಜಾರು ಸಾಕು ಅವಳಿಗೆ ಅಲ್ಲಿಗೆ. ಸೊ ನಮ್ಮ ಭವ್ಯಕ್ಕಂಗೆ ನ್ಯೂ ಇಯರ್ ಗಿಫ್ಟ್ ಮಾಡಿಬಿಡ್ತೀನಿ ಇದನ್ನು. ಅವಳು ಹೇಳ್ತಾ ಇಲ್ಲ ಆ ಥರ ತಗೋಬೇಕು ಅಂತ ಹೇಳ್ತಾನೆ ಇದ್ಲು. ಸೊ ಕೊಡೋದು. ಅಲ್ಲಿ ಮಂಗಳೂರಲ್ಲಿ ಒಬ್ಬಳೇ ಇರ್ತಾಳಲ್ಲ, ಅವಳಿಗೆ ಯೂಸ್ ಆಗುತ್ತೆ. ಚಿಕ್ಕ ಪುಟ್ಟದೇನಾದರೂ ಗ್ರೈಂಡ್ ಮಾಡ್ಕೋಬೇಕು ಅಂದರೆ. ನನ್ನ ಹತ್ರ ಆಲ್ರೆಡಿ ಇದೆ. ನಾನು ತಗೊಂಡಿರೋದ್ರಲ್ಲಿ 4-5 ಜಾರು, 2-3 ಬ್ಲೇಡು ಆ ಥರ ಏನೋ ಜಾಸ್ತಿ. ಬಟ್ ಅದರಲ್ಲಿ ನಾನು ಯೂಸ್ ಮಾಡೋದೇ ಇದೊಂದೇ ಬ್ಲೇಡು. ಮಸಾಲ ಗ್ರೈಂಡ್ ಮಾಡೋದು ಜಾರು ಈ ಸೈಜು ಆ ಸೈಜ್ 2 ಯೂಸ್ ಮಾಡ್ತೀನಿ. ಸೊ ನನ್ನ ರಿಕ್ವೈರ್ಮೆಂಟಿಗೆ ಇಷ್ಟು ಸಾಕಿತ್ತು. ಸೊ ಅಲ್ಲಿಗೆ ನಮ್ಮ ಅಕ್ಕಂಗೂ ಇಷ್ಟೇ ಸಾಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.